ಈ ವಿಡಿಯೋದಲ್ಲಿ ನಾನು 4ನೇ ತರಗತಿ ಪರಿಸರ ಅಧ್ಯಯನ ಪಾಠ 15 ಸಾರಿಗೆ ಮತ್ತು ಸಂಪರ್ಕ ಈ ಪಾಠವನ್ನ ಚರ್ಚಿಸಲಿದ್ದೇನೆ. ಇಲ್ಲಿ ಕೊಟ್ಟಿರುವ ಚಿತ್ರಗಳನ್ನ ನೋಡು, ನೀನು ಗಮನಿಸಿದ್ದನ್ನ ಬರೆ ಅಂತ ಹೇಳಾರ. ನೋಡ್ರಿ, ಚಿತ್ರ ಕೊಟ್ರ. ಇದು ಚಕ್ಕಡಿ, ಜನಗಳು ಕುಳಿತಿದ್ದಾರೆ, ಸಾಗ್ತಾ ಇದೆ. ಅಂದ್ರೆ ಎತ್ತಿನ ಗಾಡಿಯ ಮೂಲಕ ಜನರು ಪ್ರಯಾಣಿಸುತ್ತಿದ್ದಾರೆ. ನೆಕ್ಸ್ಟ್, ಚಕ್ಕಡಿಯ ಮೂಲಕ ಜನಗಳು ಜನ ಅಂದ್ರೆ ಒಬ್ರೇ ಇದಾರ, ಅವರು ಹುಲ್ಲನ್ನ ಸಾಗಿಸುತ್ತಿದ್ದಾರೆ. ಎತ್ತಿನ ಗಾಡಿ ಮೂಲಕ ಮೇವನ್ನ ಸಾಗಿಸುತ್ತಿದ್ದಾರೆ. ಇದು ಕುದುರೆ ಗಾಡಿ, ಕುದುರೆ ಗಾಡಿಯ ಮೂಲಕ ಪ್ರಯಾಣಿಸುತ್ತಿದ್ದಾರೆ. ಕತ್ತೆಯ ಮೂಲಕ ಬಟ್ಟೆಯ ಗಂಟನ್ನು ಸಾಗಿಸಲಾಗುತ್ತಿದೆ. ಒಂಟೆ, ಇಲ್ಲಿ ರೋಡ್ ಐತ್ ನೋಡ್ರಿ, ಒಂಟೆಯ ಮೂಲಕ ಪ್ರಯಾಣ ಮಾಡುತ್ತಿದ್ದಾರೆ. ಇಲ್ಲಿ ಒಂದು ಒಂಟೆ ಕೊಟ್ರ, ಇದು ಏನಂದ್ರ ಒಂಟೆಯ ಮೂಲಕ ಮರುಭೂಮಿಯಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ. ಮರುಭೂಮಿಯ ಮೂಲಕ ಪ್ರಯಾಣ ಮಾಡುತ್ತಿದ್ದಾರೆ. ನೆಕ್ಸ್ಟ್, ಆನೆಯ ಮೂಲಕ ಭಾರವಾದ ಮರವನ್ನ ಎಳೆಸಲಾಗುತ್ತಿದೆ. ನೆಕ್ಸ್ಟ್, ನಿನ್ನ ಊರಿನಲ್ಲಿ ಪ್ರಾಣಿಗಳನ್ನ ಸಾರಿಗೆಗೆ ಬಳಸುತ್ತಾರೆಯೇ? ಹೌದು, ಬಳಸುತ್ತಾರೆ. ಯಾವ ಪ್ರಾಣಿಗಳನ್ನ ಬಳಸುತ್ತಾರೆ? ಎತ್ತು, ಕುದುರೆ, ಕತ್ತೆ, ಇನ್ನೂ ಮುಂತಾದವನ್ನ ಬಳಸುತ್ತಾರೆ. ಇನ್ನೂ ಮುಂತಾದವು, ಈ ತರ ಇಟ್ರ ಇನ್ನೂ ಮುಂತಾದವು ಅಂತ. ಅವುಗಳನ್ನ ಯಾವ ಕೆಲಸಗಳಿಗೆ ಬಳಸುತ್ತಾರೆ? ಉಳುಮೆ ಮಾಡಲು, ವಸ್ತುಗಳನ್ನ ಸಾಗಿಸಲು, ಬಳಸುತ್ತಾರೆ. ಈ ಚಿತ್ರಗಳನ್ನ ಗಮನಿಸು, ಸಾರಿಗೆಯಲ್ಲಾದ ಬದಲಾವಣೆಯನ್ನ ಅನುಕ್ರಮವಾಗಿ ಗುರುತಿಸಿ ಕ್ರಮ ಸಂಖ್ಯೆ ಹಾಕು ಅಂತ ಹೇಳ. ಇಲ್ಲೊಂದಿಷ್ಟು ಚಿತ್ರ ಕೊಟ್ರ ನೋಡ್ರಿ, ಈಗ ನೋಡಿದ್ವಲ್ಲ ಅವು, ಮತ್ತ ಅದಕ್ಕೆ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಕೊಟ್ರ. ಕುದುರೆ ಗಾಡಿ, ವಿಮಾನ, ಮನುಷ್ಯ ಸಾಗುತ್ತಿರುವುದು, ಶಿಪ್, ಸೈಕಲ್, ಈ ತರ ಐತಲ್ಲ. ಮನುಷ್ಯ ಸಾಗುತ್ತಿರುವುದು, ಕಾಲ್ನಡಿಗೆಯಲ್ಲಿ ನಡೆಯುತ್ತಿರುವುದು ಒಂದನೇದ್ದು ಸಾರಿಗೆ. ಎರಡನೇದ್ದು, ಚಕ್ಕಡಿಯ ಮೂಲಕ ಹೋಗ್ತಾ ಇದ್ದಾರೆ, ಅಂದ್ರ ಎತ್ತಿನ ಬಂಡಿಯ ಮೂಲಕ. ಮೂರನೇದ್ದು ಸೈಕಲ್. ನಾಲ್ಕನೇದ್ದು ಇಲ್ಲಿ ಬರುತ್ತೆ ನೋಡ್ರಿ, ಕುದುರೆ ಗಾಡಿ. ಐದನೇದ್ದು ಕಾರು. 6 ನೀರಿನ ಮೂಲಕ ಜಲಸಾರಿಗೆ, ಹಡಗು. 7 ರೈಲು. 8 ವಿಮಾನ. ಇವು ಅನುಕ್ರಮವಾಗಿ ಬರುವಂತದ್ದು. ನೆಕ್ಸ್ಟ್, ಅಂದು ಮತ್ತು ಇಂದು ಸಾರಿಗೆಯಲ್ಲಿ ಪ್ರಾಣಿಗಳ ಬಳಕೆಯಲ್ಲಿ ವ್ಯತ್ಯಾಸವಿದೆಯೇ? ಹಿರಿಯರ ಸಹಾಯದಿಂದ ತಿಳಿದು ಬರೆ. ನಾನು ಒಂದಿಷ್ಟನ್ನ ನಿಮ್ಮ ಮಾಹಿತಿಗೆ ಅಂತ ಕೊಟ್ಟಿದ್ದೀನಿ, ನೋಡ್ಕೊಂಡು ಬರ್ಕೊಳ್ಳಿ. ಇದನ್ನ ಬದಲಾವಣೆ ಆಗಿದೆ, ನಿಮ್ಮ ಹಿರಿಯರು ಹೇಳಿದ್ರೆ ಪರವಾಗಿಲ್ಲ. ನೆಕ್ಸ್ಟ್, ನಿನ್ನ ಊರಿನಲ್ಲಿ ಸಾಗಾಣಿಕೆಗಾಗಿ ಬಳಸುವ ಪ್ರಾಣಿಗಳನ್ನ ಹೇಗೆ ನೋಡಿಕೊಳ್ಳುತ್ತಿದ್ದಾರೆ ಎಂಬುದನ್ನ ಇಲ್ಲಿ ಬರೆ ಅಂತ ಹೇಳಾರ. ಇಲ್ಲಿ ಬರ್ದೈತಿ ನೋಡ್ರಿ. ನೆಕ್ಸ್ಟ್, ಸಾಗಾಣಿಕೆಗಾಗಿ ಬಳಸುವ ಪ್ರಾಣಿಗಳನ್ನ ಹೇಗೆ ಪೋಷಿಸಬೇಕು ಎಂದು ಹಿರಿಯರ ನೆರವಿನಿಂದ ತಿಳಿದು ಇಲ್ಲಿ ಬರೆ. ಅವುಗಳನ್ನ ಪ್ರೀತಿ ವಿಶ್ವಾಸದಿಂದ ಹುಲ್ಲು, ಮೇವು, ನೀರನ್ನ ಸರಿಯಾದ ಸಮಯಕ್ಕೆ ಹಾಕಿ, ಅವುಗಳಿಗೆ ಗಾಯಗಳಾದಾಗ ಚಿಕಿತ್ಸೆ ಮಾಡಿಸಿ, ಉಣ್ಣೆಗಳಿದ್ದರೆ ತೆಗೆಯಬೇಕು. ಅವುಗಳಿಗೂ ಜೀವವಿದೆ, ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ಸಿಂಪಲ್ ಇದೆ, ಓದಿ ತಿಳಿ. ಸಾಗಾಣಿಕೆಗಾಗಿ ಬಳಸುವ ಪ್ರಾಣಿಗಳ ಮೇಲೆ ಪ್ರೀತಿ ಹಾಗೂ ಸಂವೇದನಾಶೀಲತೆ ನಮಗಿರಬೇಕು. ಹೌದು, ನಮಗಿರ್ಬೇಕು. ಮತ್ತ ನೋಡ್ರಿ, ಈಗ ಇವನ್ನೆಷ್ಟು ಪ್ರಾಣಿಗಳನ್ನು ನೋಡ್ರಲ್ಲ. ಸಾಗಾಣಿಕೆಗೆ ಬಳಸುವ ಪ್ರಾಣಿಗಳ ಚಿತ್ರಗಳನ್ನ ಸಂಗ್ರಹಿಸಿ ಇಲ್ಲಿ ಅಂಟಿಸು, ಇಲ್ಲವೇ ಚಿತ್ರಿಸು ಅಂತ ಹೇಳಾರ. ನಿಮ್ಗೆ ಚಿತ್ರದ ಬಂದ್ರ ಚಿತ್ರ ತೆಗಿರಿ, ಇಲ್ಲ ಅಂದ್ರ ಕಟ್ ಮಾಡಿ ಅಂಟಿಸ್ರಿ. ಈ ಚಿತ್ರವನ್ನ ಸರಿಯಾಗಿ ಗಮನಿಸು, ಅಲ್ಲಿ ಕೊಟ್ಟಿರುವ ವಿವರಗಳನ್ನ ಓದು, ನಂತರ ಹೊಂದಿಸು.
ಒಂದು ಉದಾಹರಣೆ ಕೊಟ್ಟಿದೆ. ಅವರು ಒಂದು ಉದಾಹರಣೆ ಕೊಟ್ಟರು ನೋಡ್ರಿ. ಸುತ್ತಮುತ್ತಲ ವಿಚಾರಗಳನ್ನ ತಿಳಿದುಕೊಳ್ಳುತ್ತಾರೆ ಯಾವುದರಿಂದ? ದಿನಪತ್ರಿಕೆಯ ಮೂಲಕ. ಇದು ದಿನಪತ್ರಿಕೆ. ಇದೇನು? ಪತ್ರಿಕೆ. ನೆಕ್ಸ್ಟ್, ಸುತ್ತಮುತ್ತಲ ವಿಚಾರಗಳನ್ನು ತಿಳಿದು ಹಿಂಗ ಹೋಗ್ಬಿಡೋಣ. ಅತಿ ವೇಗವಾಗಿ ವಿಷಯ ತಿಳಿಸಲು ಬಳಸುತ್ತಾರೆ ಫೋನ್. ನೆಕ್ಸ್ಟ್, ಹಿಂದಿನ ಕಾಲದಲ್ಲಿ ಪ್ರಯಾಣಿಸಲು ಬಳಸುತ್ತಿದ್ದರು. ಏನನ್ನ ಬಳಸುತ್ತಿದ್ದರು? ಕುದುರೆ ಗಾಡಿಯನ್ನ. ನೆಕ್ಸ್ಟ್, ಹಿಂದೆ ಪತ್ರ ರವಾನೆ ಈ ರೀತಿ ಆಗುತ್ತಿತ್ತು. ಪಕ್ಷಿಗಳ ಮೂಲಕ ಹಿಂದೆ ಪತ್ರ ರವಾನೆ ಆಗುತ್ತಿತ್ತು. ಅತಿ ವೇಗವಾಗಿ ಮಾಹಿತಿ ಸಂಗ್ರಹಿಸುವ ಮತ್ತು ಕಳಿಸುವ ಸಾಧನ ಏನು ಅಂದ್ರ ಕಂಪ್ಯೂಟರ್, ಇಂಟರ್ನೆಟ್ ಮೂಲಕ. ಹಿಂದೆ ಸಾಗಾಣಿಕೆಗಾಗಿ ಬಳಸುತ್ತಿದ್ದರು. ಇದೇನು ನೋಡಿದ್ವಲ್ಲ, ಹಿಂದಿನ ಕಾಲದಲ್ಲಿ ಹಿಂದಿನ ಕತ್ತೆಯನ್ನ ಸಾಗಾಣಿಕೆಗಾಗಿ ಬಳಸುತ್ತಿದ್ದರು. ಹಿಂದೆ ಸಾಗಾಣಿಕೆಗಾಗಿ ಬಳಸುತ್ತಿದ್ದರು ಕತ್ತೆ. ಇಂದು ವಿದೇಶಗಳಿಗೆ ಸಂಚರಿಸಲು ಬಳಸುತ್ತಾರೆ ವಿಮಾನ. ಎಲ್ಲ ನೀಟಾಗಿದೆ, ನೋಡ್ಕೊಂಡು ಹಾಕೊಳ್ಳಿ. ಇನ್ನ ಅಂಚೆ ಕಚೇರಿಗೆ ನೋಡ್ರಿ. ನಿಮ್ಮ ಊರಿನಲ್ಲಿ ನೋಡ್ರಿ, ನಿಮ್ಮ ಊರಿನ ಅಂಚೆ ಕಚೇರಿಗೆ ಭೇಟಿ ನೀಡಿ ಅಥವಾ ಅಂಚೆ ಅನ್ನನನ್ನ ಸಂಪರ್ಕಿಸಿ ಕೆಳಗೆ ಕೊಟ್ಟಿರುವ ವಿಷಯದ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿ ಬರೆ. ಅಂಚೆ ಕಚೇರಿಗೆ ಭೇಟಿ ನೀಡ್ರಿ. ಅಂಚೆ ಚೀಟಿ ಅಂದ್ರೇನು? ಅಂಚೆ ಪತ್ರ ಅಂದ್ರೇನು? ಪಾರ್ಸಲ್ ಅಂದ್ರೇನು? ಸ್ಪೀಡ್ ಪೋಸ್ಟ್ ಅಂದ್ರೇನು? ಅಂಚೆ ಚೀಟಿ ಅಂತಂದ್ರ ಮಾಹಿತಿಯನ್ನ ಕಳಿಸುವ ಸಾಧನ. ಇದು ಮಾಹಿತಿ ಸಂಪರ್ಕ ಸಾಧಿಸುವ ಸಾಧನ. ಮಾಹಿತಿ ಕಳಿಸುವ ಅಥವಾ ಸ್ವೀಕರಿಸುವ, ಸ್ವೀಕರಿಸುವ ಸಾಧನ, ಸಂಪರ್ಕ ಸಾಧನ. ಅಂಚೆ ಚೀಟಿ, ಅಂಚೆ ಪತ್ರ. ಚೀಟಿ ಏನು? ಪತ್ರ. ಮಾಹಿತಿ ಕಳಿಸಲಾಗುತ್ತದೆ. ಸಂಪರ್ಕ ಸಾಧನವಾಗಿ ಬಳಸಲಾಗುತ್ತದೆ. ಅಂಚೆ ಪತ್ರವನ್ನ. ಪಾರ್ಸಲ್ ವಸ್ತುವನ್ನ ಕಳಿಸುವುದು ಅಥವಾ ಸ್ವೀಕರಿಸುವುದು. ಯಾವುದೇ ಒಂದು ವಸ್ತುವನ್ನ ಕಳಿಸುವುದು ಅಥವಾ ಸ್ವೀಕರಿಸುವುದು. ಸ್ಪೀಡ್ ಪೋಸ್ಟ್ ಅಂದ್ರ ವೇಗವಾಗಿ ಪತ್ರ ರವಾನೆ. ನಿಮ್ಮ ಊರಲ್ಲಿ ಪೋಸ್ಟ್ ಆಫೀಸ್ ಇತ್ತಂದ್ರ ಮಾಹಿತಿ ಹೋಗಿ ಈ ಮಾಹಿತಿಯನ್ನ ಸಂಗ್ರಹಿಸ್ಕೋಬಹುದು. ನೀವು ನಿನ್ನ ಊರಿನ ಜಾತ್ರೆಗೆ ಬರಬೇಕೆಂದು ನಿನ್ನ ಗೆಳೆಯರಿಗೆ ವಿಳಾಸ ಸಹಿತ ಅಂಚೆ ಪತ್ರ ಬರೆದು ಅಂಚೆ ಡಬ್ಬಿಗೆ ಹಾಕು. ನಿನ್ನ ಗೆಳೆಯನ ವಿಳಾಸ ಇಂದ ನಿನ್ನ ವಿಳಾಸ ಹಾಕಿ ಪತ್ರ ಜಾತ್ರೆಗೆ ಬನ್ನಿ ಅಂತ ಪತ್ರ ಬರೀರಿ. ನೆಕ್ಸ್ಟ್, ಇಲ್ಲಿ ಕೊಟ್ಟಿರುವ ಚಿತ್ರಗಳನ್ನ ಸರಿಯಾಗಿ ಗಮನಿಸು. ಇದು ನೀನು ಹಾಗೂ ನಿನ್ನ ಮನೆಯವರು ಬಳಸುವ ಸಂಪರ್ಕ ಸಾಧನಗಳಿಗೆ ಸರಿ ಗುರುತು ಹಾಕು ಅಂತ ಹೇಳ್ಯಾರ. ಹಾಕೈತಿ ನೋಡ್ರಿ. ಅಂಚೆ ಡಬ್ಬಿ, ಪತ್ರಿಕೆ, ಲ್ಯಾಂಡ್ಲೈನ್, ಮೊಬೈಲ್, ನೋಡ್ರಿ, ಮೊಬೈಲ್, ಟಿವಿ,
ಕಂಪ್ಯೂಟರ್, ರೇಡಿಯೋ ಇವೆಲ್ಲ ಅದಾವ ಆಲ್ಮೋಸ್ಟ್ ಈ ಕಾಲದಲ್ಲಿ. ಹಿಂದಿನ ಕಾಲದಲ್ಲಿ ಬಳಸುತ್ತಿದ್ದ ಮತ್ತು ಈಗಿನ ಕಾಲದಲ್ಲಿ ಬಳಸುತ್ತಿರುವ ಸಂಪರ್ಕ ಸಾಧನಗಳ ಬಗ್ಗೆ ಹಿರಿಯರಿಂದ ತಿಳಿದು ಬರೆ ಅಂತ ಹೇಳ್ಯಾರ. ಹಿಂದಿನ ಕಾಲದಲ್ಲಿ ಬಳಸುತ್ತಿದ್ದ ಸಂಪರ್ಕ ಸಾಧನಗಳು ಕುದುರೆ, ಪಾರಿವಾಳ, ಎತ್ತಿನ ಬಂಡಿ, ಸೈನಿಕರು, ಕತ್ತೆ. ಈಗಿನ ಕಾಲದಲ್ಲಿ ಸಂಪರ್ಕ ಸಾಧನ ಮಾಡಕ ಫೋನ್, ಪತ್ರ, ಟಿವಿ, ರೇಡಿಯೋ, ಕಂಪ್ಯೂಟರ್, ಇಂಟರ್ನೆಟ್ ಮುಂತಾದವುಗಳನ್ನು ಬಳಸುತ್ತಾರೆ. ಓದಿ ತಿಳಿ, ಕೆಳಗಿನ ಚಿತ್ರ ನೋಡಿ ವಿವರಗಳನ್ನ ಓದು ಅಂತ ಹೇಳ್ಯಾರ. ಈಗ ನಾವು ಚಿಟ್ಟಿ ಅಂಚೆ ಪತ್ರ ನೋಡಿದ್ವಲ್ಲ, ಬರವಣಿಗೆಯ ಮೂಲಕ ಅಂಚೆ ಕಚೇರಿಯ ಸಹಾಯದಿಂದ ಕಳಿಸುವ ಸಂಪರ್ಕ ಸಾಧನ ಇದು ಅಂಚೆ ಪತ್ರ. ಅತಿ ದೂರದಲ್ಲಿರುವವರಿಗೆ ನೇರವಾಗಿ ಮಾತನಾಡಿ ಸಂಪರ್ಕಿಸಬಹುದಾದ ಸಾಧನ ಫೋನ್. ಪತ್ರಿಕೆ ದೇಶ ವಿದೇಶಗಳ ಪ್ರತಿ ದಿನದ ಸುದ್ದಿ ಸಮಾಚಾರ ತಿಳಿಸಿಕೊಡುವಂತಹ ಸಂಪರ್ಕ ಸಾಧನ. ನೆಕ್ಸ್ಟ್ ಟಿವಿ ಪ್ರಾದೇಶಿಕ ಹಾಗೂ ದೇಶ ವಿದೇಶಗಳ ಸುದ್ದಿ, ಮನರಂಜನೆ ಇತ್ಯಾದಿಗಳನ್ನ ನೋಡಿ ಕೇಳಿ ತಿಳಿಯಲು ಸಾಧ್ಯವಾಗುವಂತಹ ಆಕರ್ಷಣೀಯ ಸಂಪರ್ಕ ಸಾಧನ. ರೇಡಿಯೋ, ಇದು ಏನಪ್ಪಾ ಅಂದ್ರೆ ರೇಡಿಯೋ ಮನರಂಜನೆಯೊಂದಿಗೆ ಪ್ರಾದೇಶಿಕ ಹಾಗೂ ದೇಶ ವಿದೇಶಗಳ ಸುದ್ದಿ ಸಮಾಚಾರವನ್ನ ಕೇಳಿ ತಿಳಿಯುವ ಸಂಪರ್ಕ ಸಾಧನ. ನೆಕ್ಸ್ಟ್ ಪ್ರಪಂಚದ ಯಾವುದೇ ಮಾಹಿತಿಯನ್ನ ಅತಿ ವೇಗವಾಗಿ ಪಡೆಯಬಹುದಾದ ಅಥವಾ ಕಳಿಸಬಹುದಾದ ಅದ್ಭುತ ಸಂಪರ್ಕ ಸಾಧನ ಕಂಪ್ಯೂಟರ್. ವಿವಿಧ ಸಂಪರ್ಕ ಸಾಧನಗಳ ಚಿತ್ರ ಸಂಗ್ರಹಿಸು, ಅಂಟಿಸು, ಪ್ರತಿ ಚಿತ್ರದ ಕೆಳಗೆ ಅದರ ಹೆಸರನ್ನ ಮತ್ತು ಅದನ್ನ ಕುರಿತು ಒಂದೆರಡು ಸಾಲು ಬರೆ ಅಂತ ಹೇಳ್ಯಾರ. ಇವನ್ನ ತಗೊಳ್ರಿ, ಇದೇ ರೀತಿಯ ಚಿತ್ರಗಳನ್ನ ಸಂಗ್ರಹಿಸ್ರಿ. ಬೇಕಂದ್ರ ನಿಮಗೊಂದು ಐಡಿಯಾ, ಅದ್ರ ಬಗ್ಗೆ ಸ್ವಲ್ಪ ಇಲ್ಲಿ ಬರೀರಿ. ಓದಿ ತಿಳಿ. ಕಂಡು ಹಿಡಿದವರು ರೈಟ್ ಸಹೋದರರು ವಿಮಾನ ಕಂಡು ಹಿಡಿದರು. ಗ್ರಹಾಂ ಬೆಲ್ ದೂರವಾಣಿ. ಚಾರ್ಲ್ಸ್ ಬ್ಯಾಬೇಜ್ ಗಣಕಯಂತ್ರವನ್ನ ಕಂಡು ಹಿಡಿದಿದ್ದಾರೆ. ಜಾನ್ ಬಯರ್ಡ್ ದೂರದರ್ಶನ ಕಂಡು ಹಿಡಿದಿದ್ದಾರೆ. ಮಾರ್ಕೋನಿ ರೇಡಿಯೋವನ್ನ ಕಂಡು ಹಿಡಿದಿದ್ದಾರೆ. ನಿನಗಿದು ಗೊತ್ತೇ ನೋಡಿ, ರೈಲು ಸಾರಿಗೆ ಭಾರತದ ಪ್ರಧಾನ ಸಾರಿಗೆ ಸಾಧನವಾಗಿದೆ. 1853ರಲ್ಲಿ ಪ್ರಥಮ ಬಾರಿಗೆ ಭಾರತದಲ್ಲಿ ರೈಲೊಂದು ಮುಂಬೈಯಿಂದ ಥಾಣೆಯವರೆಗೆ 34 ಕಿಲೋಮೀಟರ್ ದೂರ ಚಲಿಸಿತ್ತು. ಒಂಟೆಯು ಮರಳಿನಲ್ಲಿ ಸಂಚರಿಸಲು ಅನುಕೂಲವಾಗುವಂತ ದೇಹ ರಚನೆಯನ್ನ ಪಡೆದಿದೆ. ಇದನ್ನ ಮರುಭೂಮಿ ಸಾರಿಗೆಯಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ಆದ್ದರಿಂದ ಇದನ್ನು ಮರುಭೂಮಿಯ ಹಡಗು ಎಂದು ಕರೆಯುತ್ತಾರೆ. ಹೌದು, ಅದಕ್ಕೆ ಒಂಟೆಯನ್ನ ಮರುಭೂಮಿ ಹಡಗು ಅಂತ ಕರೀತಾರೆ. ನೆಕ್ಸ್ಟ್ ಸಮುದ್ರದ ಆಳದಲ್ಲಿ ಸಂಪರ್ಕಿಸುವ ನೌಕೆ ಸಬ್ ಮರಿನ್, ಜಲಾಂತರಗಾಮಿ ಎಂದು ಹೇಳ್ತಾರ. ಅದಕ್ಕೆ ಸಬ್ ಮೆರಿನ್ಗೆ ಕನ್ನಡದಲ್ಲಿ ಜಲಾಂತರಗಾಮಿ, ಇಂಗ್ಲಿಷ್ ನಲ್ಲಿ ಸಬ್ ಮರೀನ್. ಆಕಾಶ ನೌಕೆಗಳಲ್ಲಿ ಭೂಮಿಯಿಂದ ಹೊರಗಡೆ ಹೋಗಿ ಅಧ್ಯಯನ ನಡೆಸಬಹುದು. ಎಲ್ಲೇ? ಆಕಾಶ ನೌಕೆಗಳಲ್ಲಿ. ದಿನನಿತ್ಯ ಬರುವ ಪತ್ರಿಕೆ ದೈನಿಕ, 7 ದಿನಕ್ಕೊಮ್ಮೆ ಬರುವ ಪತ್ರಿಕೆ ವಾರ ಪತ್ರಿಕೆ, 15 ದಿನಕ್ಕೊಮ್ಮೆ ಬರುವ ಪತ್ರಿಕೆ ಪಾಕ್ಷಿಕ ಪತ್ರಿಕೆ, ತಿಂಗಳಿಗೊಮ್ಮೆ ಬಂದ್ರ ಮಾಸ ಪತ್ರಿಕೆ ಆಗುತ್ತ. ಸಾರಿಗೆಗೆ ಬಳಸಲಾದ ಮೊದಲ ಪ್ರಾಣಿ ನಾಯಿ ಆಗಿದೆ. ನೋಡ್ರಿ, ಎಷ್ಟೋ ಜನಕ್ಕೆ ಗೊತ್ತಾಗಿರ್ಲಿಲ್ಲ. ಪ್ರಪಂಚದಲ್ಲಿ ಕೆಲವು ರೈಲುಗಳು ಗಂಟೆಗೆ 350 ಕಿಲೋಮೀಟರ್ಗೂ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತವೆ. 350 ಕಿಲೋಮೀಟರ್ಗೂ ಹೆಚ್ಚಿನ ವೇಗದಲ್ಲಿ ಅಂತ. ಇವುಗಳಲ್ಲಿ ಪ್ರಯಾಣಿಸಿದರೆ ಬೆಂಗಳೂರಿನಿಂದ ಹುಬ್ಬಳ್ಳಿಯನ್ನ ಕೇವಲ 1 ಗಂಟೆಯಲ್ಲಿ ತಲುಪಬಹುದು. ಅಂದ್ರೆ ಬೆಂಗಳೂರಿನಿಂದ ಹುಬ್ಬಳ್ಳಿ ಒಂದು ಸರಿ ಸುಮಾರು 400 ಕಿಲೋಮೀಟರ್ ಆಗುತ್ತ. ಅಷ್ಟು ವೇಗವನ್ನ 1 ಗಂಟೆಯೊಳಗೆ ಚಲಿಸಬಹುದು ಅಂತ ಹೇಳ್ಯಾರ. ಅದು ಇನ್ನು ಈ ಕಡೆ ಬಂದಿಲ್ಲ ಅಂತಂದ್ರ ಹತ್ತಿ ಹೋಗೋಣಂತ. ಇದೆಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಬದಲಾಗುತ್ತಿರುವ ಕುಟುಂಬಗಳ ಬಗ್ಗೆ ನೋಡೋಣ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. ಧನ್ಯವಾದಗಳು.